ಮತ್ತೆ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೇರವಾಗಿ ನೀವು ನಮಗೆ ಕರೆ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮೊದಲ ಕರೆ ಸಂಡೂರಿಂದ ಪ್ರದೀಪ್ ಕರೆ ಮಾಡಿದ್ದಾರೆ. ಪ್ರದೀಪ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ ಅವರೇ, ನಮ್ದು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಿ. ತಮ್ಮ ಡೇಟ್ ಆಫ್ ಬರ್ತ್ ಏನಿದೆ? 16/11/1993. 1993 ಅಲ್ಲ? ವಿದ್ಯಾಭ್ಯಾಸ ಕೇಳಬೇಕಾಗಿತ್ತು. ನೋಡ್ರಿ, ನೀವೀಗ ನಿಮ್ದು ಪಶ್ಚಿಮ ಅನ್ನೋದು ಒಳ್ಳೆ ದಿಕ್ಕ, ವಿದ್ಯಾಭ್ಯಾಸ ದಿಕ್ಕದು. ಅಂದ್ರೆ ವೆಸ್ಟ್ ಡೈರೆಕ್ಷನ್ ಇದೆಯಲ್ಲ, ಅದು ವಿದ್ಯಾಭ್ಯಾಸದ ದಿಕ್ಕದು. ಯಾವಾಗ ನೀವು ಅಭ್ಯಾಸ ಮಾಡ್ಬೇಕಾದ್ರೆ ಪಶ್ಚಿಮಕ್ಕೆ ಮುಖ ಮಾಡಿ ಓದಬೇಕು. ಹಲೋ, ಪಶ್ಚಿಮಕ್ಕೆ ಮುಖ ಮಾಡಿ ಓದೋದು. ಆಮೇಲೆ ಮಲ್ಕೊಳ್ಳೋ ಹೊತ್ನಾಗ ಪಶ್ಚಿಮಕ್ಕೆ ತಲೆ ಇರಬೇಕು. ಇದರಲ್ಲಿ ನೀವು ಮಾಡಿ ನೋಡಿದ್ರೆ ನೀವು ಎಷ್ಟೊಂದು ಪರ್ಸೆಂಟೇಜ್ ನಿಮ್ದು ಇನ್ಕ್ರೀಸ್ ಆಗುತ್ತೆ. ಈ ಸಲದ ಎಕ್ಸಾಮ್ದಲ್ಲಿ ನಿಮಗೆ ಒಂದೊಂದು ಅನುಭವ ಬರುತ್ತೆ ಇದಕ್ಕೆ. ಗುರುಜಿ, ಸಾಮಾನ್ಯವಾಗಿ ನೀವು ಯಾರಿಗೆ ಒಂದು ದಿಕ್ಕನ್ನು ಹೇಳಬೇಕಾದ್ರೆ ಅವರ ಜನ್ಮ ದಿನಾಂಕದ ಬಗ್ಗೆ ಸಾಕಷ್ಟು ಗಮನ ಕೊಡ್ತೀರಾ. ಅಂದರೆ ಅವರ ಜನ್ಮ ದಿನಾಂಕದ ಮೇಲೆ ಅವರಿಗೆ ದಿಕ್ಕನ್ನು ನಿರ್ಧಾರ ಮಾಡ್ತೀರಾ. ಈ ಜನ್ಮ ದಿನಾಂಕಕ್ಕೂ ದಿಕ್ಕಿಗೂ ಇರೋ ಸಂಬಂಧ ಏನು? ಇಲ್ಲೊಂದು ನೋಡ್ರಿ, ನಾನೊಂದು ಕಂಡುಕೊಂಡಿದ್ದಂಥದ್ದು ನನ್ನ ಒಂದು ಏನು ರಿಸರ್ಚ್ದಲ್ಲಿ ಕಂಡುಕೊಂಡದಂತಂದರೆ ಇದೊಂದು ಅಂದರೆ ಒಂದು ನನಗೆ ಮತ್ತು ನಾನು ಇದನ್ನೊಂದು ದೇವರು ಕೊಟ್ಟ ದೇಣಿಗೆನಂತ ನಾನು ತಿಳ್ಕೊಬೋದು. ಈ ಒಂದು ಹೆಂಗೆ ಒಂದು ನ್ಯೂಮರಾಲಜಿ ಒಳಗೆ ಅದೊಂದು ಡೇಟ್ ಆಫ್ ಬರ್ತ್ ಎಲ್ಲ ಕೂಡಿಸಿದಾಗ ಅದೊಂದು ನಂಬರ್ ಬರುತ್ತೆ. ಅದ್ರ ಮೇಗಿಂದ ಅವ್ರದ್ದು ಪ್ರಭಾವ ಹೆಂಗಿರುತ್ತೆ ಅಂತ ತಿಳ್ಕೊಂಡು ಅದೊಂದು ಹೇಳುವಂಥ ವಿದ್ಯೆ. ಅದೇ ರೀತಿಯಲ್ಲಿ ನನ್ನ ಸರಳ ವಾಸ್ತುವಿನಲ್ಲಿ ಇದೊಂದು ಫಾರ್ಮುಲಾ ಇದೆ. ಆ ಡೇಟ್ ಆಫ್ ಬರ್ತದ ಮೇಲೆ, ಆ ಫಾರ್ಮುಲಾದ ಮೇಲೆ ನಾವು ಅದನ್ನು ಮೊದಲ ನಂಬರ್ ತೆಗಿತೀವಿ. ಇದರಲ್ಲಿ ಒಂದು ನಂಬರ್ ತೆಗೆಯುವಂಥದ್ದು. ನಂಬರ್ದ ಅನುಗುಣವಾಗಿ 4 ಒಳ್ಳೇದು ಯಾವುದು, 4 ಕೆಟ್ಟದಕ್ಕೆ ಯಾವುದು ಒಂದು ಚಾರ್ಟ್ ಇದೆ. ಆ ಚಾರ್ಟದ ಅನುಗುಣವಾಗಿ ಅವು ಡೈರೆಕ್ಷನ್ ತೆಗೆಯುವಂಥದ್ದು ಏನ್ರಿ. ಮತ್ತು ಇಲ್ಲಿ ಏನಿದೆ, ಆ ಒಂದು ಡೈರೆಕ್ಷನ್ ತೆಗೆದುಕೊಂಡಾಗ ಅಂದರೆ ಇಲ್ಲಿ ಒಂದೇನಪ್ಪ ಅಂದ್ರೆ ನಿಮ್ಮದು ಡೈರೆಕ್ಷನ್ ಇದೆ ಐತಿ ನೋಡಂತ ತಿಳ್ಕೊಂಡು ನಂಬರಿ ಭಾರಿ ಐತಿ ಅಂತ ತಿಳ್ಕೊಂಡು ನಾನು ಒತ್ತಿ ಹೇಳೋಕ್ಕೂ ಜರೂರಿ ಇಲ್ಲ. ಸ್ವಲ್ಪ ಅದನ್ನೊಂದ್ಸಲ ಹೇಳಿಬಿಟ್ರೆ ಇದನ್ನು ನೋಡ್ಕೊಂಡ್ಬಿಟ್ರೆ ಅಂದರೆ ಎಷ್ಟೋ ಸಲ ಅದನ್ನು ರಿಕಾಲ್ ಮಾಡ್ಕೊಂಡ್ಬಿಟ್ರೆ, ಇಲ್ರಿ ನಿಮ್ಗೆ ಪಶ್ಚಿಮ ಒಳ್ಳೇದಿಲ್ಲ ಅಂದಾಗ ನಾನು ಪಶ್ಚಿಮಕ್ಕೆ ಮನೆ ಇದ್ದಾಗ ನಾನು ಲಾಸ್ ಆಗಿ ಅನ್ನೋದು ಅವ್ನು ಮನುಷ್ಯ ರಿಕಾಲ್ ಮಾಡಿಬಿಡ್ತಾನೆ ಒಂದು 10 ಮಿನಿಟಲ್ಲಿ. ಅಥವಾ ಒಂದು ಮಗುಗೆ ಅಥವಾ ಯಾರಿಗೇ ಒಂದು ಅದನ್ನು ಸ್ವಲ್ಪ ಅವಲಂಬನೆ ನಾವು ಮಾಡ್ಕೊಂಡು ನೋಡಿದಾಗ ಇಲ್ಲೊಂದು ಏನು ಬರುತ್ತಂದ್ರೆ, ದೆರ್ ಇಸ್ ಅನ್ ಇನ್ಸೈಡ್ ಒಂದು ಎನರ್ಜಿ ಇರುತ್ತೆ, ಔಟ್ಸೈಡ್ದು ಒಂದು ಎನರ್ಜಿ. ಅದು ಆ ಡೈರೆಕ್ಷನ್ದಕ್ಕೆ ಇದಾದಾಗ ಫ್ರೀಕ್ವೆನ್ಸಿ ಮ್ಯಾಚ್ ಅಂತಾರಲ್ಲ, ಆ ಮ್ಯಾಚ್ ಆದಾಗ ಅವನಲ್ಲಿ ಒಂದು ಚೈತನ್ಯತೆನ ಬೇರೆ ಬಂದುಬಿಡುತ್ತೆ. ಆಮೇಲೆ ಅವನ ಟಾಕ್ಸ್ನಲ್ಲಿ ವೆರಿ ಕ್ಲಿಯರ್ ಇರುತ್ತೆ, ಡಿಸಿಷನ್ ತೊಗೊಂಡಿದ್ದು ಕರೆಕ್ಟ್ ಇರುತ್ತೆ. ಆ ಒಂದು ಇದನ್ನು ನಾನು ಇಲ್ಲಿ ಕಂಡುಕೊಳ್ಳುವಂಥದ್ದು. ಓಕೆ, ಈಗ ಬೆಂಗಳೂರಿಂದ ನಮಗೆ ನಿರ್ಮಲಾ ಕರೆ ಮಾಡಿದ್ದಾರೆ. ನಿರ್ಮಲಾ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ನ ಹೆಸರು ನಿರ್ಮಲಾ ಅಂತ. ಹೇಳಿ. 10/6/1976 ನನ್ನ ಡೇಟ್ ಆಫ್ ಬರ್ತ್. ಯಾರ್ದು? ತಮ್ದ? 10/6/1976. 1976. ನನ್ ಮದ್ವೆ ಆಗಿದೆ, 2 ಮಕ್ಳು ಇದಾರೆ. ಫ್ಯಾಮಿಲಿ ಕೇಳ್ಬೇಕು, ಫ್ಯಾಮಿಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಅಲ್ಲ, ಈಗ ನೋಡಿ, ನಿಮ್ಮ ಯಜಮಾನ್ರದ್ದು ಡೇಟ್ ಆಫ್ ಬರ್ತ್ ಇದೆಯಾ? ಅವ್ರದ್ದು ಡೇಟ್ ಆಫ್ ಬರ್ತ್ ಇಲ್ಲ. ಹೆಸರು ರಮೇಶ್ ಅಂತ. ಇಲ್ಲ, ನನಗೇನಿತ್ತೆ ಅಂದ್ರೆ, ಈಗ ಮನೆಯನ್ನ ನಡೆಸೋ ನಿಮ್ಮ ಯಜಮಾನ್ರು ಹೋದಲ್ರಿ ಅದು? ಹೌದು. ಅಲ್ಲ, ನೀವು ಮನೆಯ ನಡೆಸೋರು ಯಾರು? ತಾವು ನಡೆಸ್ತಿರೋ ಯಜಮಾನ್ರು ನಡೆಸ್ತಾರೋ? ಅವ್ರು ಏನೋ ಜವಾಬ್ದಾರಿ ತಗೊಳ್ಳಲ್ಲ, ಸ್ವಲ್ಪ ಎಲ್ಲಾನು ನನ್ನ ಮೇಲೆ ಡಿಪೆಂಡ್. ಅಲ್ಲ, ನಿಮ್ಮ ಮೇಲೆ ಅಂದ್ರೆ ಅರ್ನಿಂಗ್ ನೀವ ನೌಕರಿ ಮಾಡಿ ಅಥವಾ ಆಗ್ಲಿ ಇದಾಗ್ಲಿ ನೀವ ಹಣ ತಗೊಂಡ್ಬರ್ತೀರಾ ಮನೆಗೆ? ಇಲ್ಲ, ಗಾಡಿ ವೆಹಿಕಲ್ ಇಟ್ಕೊಳ್ಳಿ, 2 ವೀಲರ್, ಇದು 4 ವೀಲರ್ ಎಲ್ಲ ಇದ್ ಮಾಡ್ತಾರೆ. ಈ ದುಡ್ಡು ಬರುತ್ತೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಏನಾಗತ್ತಂತಂದ್ರೆ, ನಿಮ್ಮ ಒಂದು ಇದ್ರ ಮೇಲೆ ಅಂತಂತಂದ್ರೆ ಏನೋ ನಿಮ್ದು ಒಳ್ಳೆ ದಿಕ್ಕಪ್ಪ ಅಂತಂದ್ರೆ ಆಗ್ನೇಯ ದಿಕ್ಕು ಅಥವಾ ಪೂರ್ವ ದಿಕ್ಕು ಐತೆ ಒಳ್ಳೆ ದಿಕ್ಕದು ನಿಮ್ಮ ಪ್ರಕಾರ ಹೋದಾಗ ಏನ್ರಿ. ಅವ್ರದ್ದೊಂದು ಮನೆಯವ್ರದ್ದೊಂದು ಒಳ್ಳೆ ಅಂದ್ರೆ ಡೇಟ್ ಆಫ್ ಬರ್ತ್ ಇತ್ತಂದ್ರೆ ನನಗೆ ಹೇಳಲಿಕ್ಕೆ ಅನುಕೂಲ ಆಕಿತ್ತು. ಅಂದ್ರೆ ಇವತ್ತು ಅವರು, ಯಾಕಂದ್ರೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಅನ್ನೋದು ಇರ್ತೈತಿ. ನಂದಲ್ಲಿ ಡೇಟ್ ಆಫ್ ಬರ್ತ್ ಮುಖ್ಯ ದ್ವಾರ ಯಾರ ಮೇಲೆ ಹೋಗುತ್ತೆ ಅಂದ್ರೆ ಮನೆಯನ್ನು ನಡೆಸೋರು ಮತ್ತು ಮನೆಯಲ್ಲಿ ಡಿಸಿಷನ್ ತಗೊಳ್ಳೋರು, ಇವೆರಡೂ ಅವಲಂಬನೆ ಇರ್ತೈತಿ. ಅದಕ್ಕೆ ನಾವು ಬ್ರೆಡ್ ಅರ್ನರ್ ಅಂತ ಕರಿತೀವಿ ನಾವು ಅದಕ್ಕೆ. ಹೌದಾ? ಇದಕ್ಕಿಂತ ನೀವು ಮನೆಯನ್ನು ನೋಡ್ಕೊಂಡು ಅದು ಎಕ್ಸಾಕ್ಟ್ಲಿ ಎದಕ್ಕೆ ಬರ್ತಾ ಇದೆ ಅಂತ ಅನ್ನೋದನ್ನು ಒಂದು ನಕ್ಷೆಯನ್ನು ನಾವು ಹಾಕೊಂಡು ನೋಡಿದಾಗ ಸ್ಪಷ್ಟವಾಗಿ ನೀವು ಹೇಳಲಿಕ್ಕೆ ಕಾರಣವಾಗುತ್ತೆ. ಓಕೆ, ಈಗ ಕೃಷ್ಣ ಮೋಹನ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಕೃಷ್ಣ ಮೋಹನ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಗುರುಗಳೇ ನಮಸ್ಕಾರ. ನಮಸ್ಕಾರ. ನನ್ನ ಡೇಟ್ ಆಫ್ ಬರ್ತ್ 24/11/1960. 1960 1960 ಅಥವಾ 61 ಯಾವುದು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ. ಓಕೆ. ನಂದು ಹುಟ್ಟಿದ ಟೈಮ್ ಬೇಕಾಗುತ್ತೆ. ಅಲ್ಲ, ಟೈಮ್ ಬೇಕಾಗಿಲ್ಲ. ನನ್ನಲ್ಲಿ ಟೈಮ್ ಜರೂರಿ ಇಲ್ಲ. ಈಗ ಇದನ್ನ ಹೇಳಿ ನೋಡೋಣ. 1960 ಅಥವಾ 61 ಅಂತಂತ ನಿಮ್ದು ಏನು ಎದ್ರ ಬಗ್ಗೆ ಕೇಳಬೇಕಾಗೈತಿ? ನಿಮ್ದು ಸ್ಟಡಿ ಬಗ್ಗೆ ಅಥವಾ ಇದು ನಿಮ್ದು ಬಿಸ್ನೆಸ್ ಬಗ್ಗೆ ಕೇಳಬೇಕಾ? ಬಿಸ್ನೆಸ್ ಬಗ್ಗೆ ಅಂದ್ರೆ ಸಾಲ ವಿಪರೀತ ಆಗ್ತಾ ಇದೆ. ಇಲ್ಲಿ ನೋಡ್ರಿ, ಒಂದು ಮಾತು ಹೇಳ್ತೀನಿ ನಾನು. 60 ಇತ್ತಂತ ತಿಳ್ಕೊಳ್ಳಿ. 60 ಇತ್ತಂತಂದ್ರೆ ಉತ್ತರ ಅತಿ ಒಳ್ಳೆ ದಿಕ್ಕದು. ಆಮ್ಯಾಗ 61 ಇತ್ತಂದ್ರೆ ದಕ್ಷಿಣ ಅತಿ ಒಳ್ಳೆ ದಿಕ್ಕು. ನಿಮಗೆ ದಕ್ಷಿಣ, ಪೂರ್ವ ಮತ್ತು ಉತ್ತರ ಈ ಒಳ್ಳೆ ದಿಕ್ಕುಗಳು. ಇಲ್ಲಿ ಏನು ಬರುತ್ತಂದ್ರೆ, ಈಗ ಸಾಲ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಒಂದು ಮನೆಯ ಒಂದು ನಕ್ಷೆನ ನೋಡಿದಾಗ
ಆ ಮನೆಯ ನಕ್ಷೆಯ ಪ್ರಕಾರ ನಾವು ನೋಡ್ಕೊಂಡಾಗ ಅಲ್ಲಿ ಲಕ್ಷ್ಮೀ ಸ್ಥಾನದಲ್ಲಿ ಒಂದು ಏನರ ಬಾತ್ರೂಮು ಟಾಯ್ಲೆಟ್ ಬಂದಿತ್ತು ಅಂತ ತಿಳ್ಕೊಳ್ಳಿ, ನೀವು ಎಷ್ಟೇ ಹಣ ಬಂದರೂ ಸಹಿತ ಅದು ಹೆಂಗೆ ನೀರು ಹೋಗುತ್ತಲ್ಲ ಹಂಗೆ ಹಣ ಹೋಗುತ್ತೆ. ಅಂದ್ರೆ ನೀವು ಸಾಲದಲ್ಲಿ ಉಳಿಯುವಂಥದ್ದು ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅದೊಂದು ಮನೆಯನ್ನು ನಕ್ಷೆಯನ್ನು ಹಾಕೊಂಡು ಒಂದು ಸ್ಪಷ್ಟ ಒಂದು ನಾವು ಇದನ್ನು ಮಾಡಿದ್ವಿ ಅಂದ್ರೆ, ಅಥವಾ ನಮ್ಮ ಸಂಸ್ಥೆದವ್ರನ್ನ ನೀವು ಕರೆಸಿದ್ರಂದ್ರೆ ಅವರೊಂದು ನಕ್ಷೆ ಹಾಕೊಂಡು ಅದಕ್ಕೆ ರೀಸನ್ ಏನಪ್ಪ, ಬೇಸಿಕ್ ರೀಸನ್ ಏನು ಅದನ್ನು ಅವ್ರು ನಿಮ್ಗೆ ಸ್ಪಷ್ಟಪಡಿಸ್ತಾರೆ. ಮುಂದೆ ಪರಿಹಾರ ತಗೊಳ್ಳೋದು ಬಿಡೋದು ನೀವು ವಿಚಾರ ಮಾಡ್ಬೋದು. ಅಂದ್ರೆ ಅದನ್ನೊಂದು ನಕ್ಷೆ ಹಾಕೊಂಡು ನೋಡಿದ್ರಂದ್ರೆ ಇದು ಅದರ ಬುಡ ಏನಿದೆ, ಕಾರಣ ಏನಿದೆ ಅಂತ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಸಾಧ್ಯತೆ ನನ್ನ ಸರಳ ವಾಸ್ತುವಿನ ಮೂಲಕ. ಈಗ ಪೂನಾದಿಂದ ನಾಗೇಶ್ ಕರೆ ಮಾಡಿದ್ದಾರೆ. ನಾಗೇಶ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಆಯ್ತು, ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ. ನನ್ನ ಡೇಟ್ ಆಫ್ ಬರ್ತ್ 11/8/1975. 1975 ಅಲ್ಲ? ನನಗೆ ಯಾವ್ದು ದಿಕ್ಕು ನೋಡ್ರಿ, ನಿಮಗೆ ಪೂರ್ವ ದಿಕ್ಕಿತ್ತಂತ ತಿಳ್ಕೊಳ್ರಿ, ನಿಮ್ಮ ಮನೆಯದು ಭಾಳ ಡೇಂಜರ್, ಅದು -100% ಅಲ್ಲಿರುವಂಥದ್ದು. ಅದಕ್ಕೆ ನೀವು ಇವತ್ತು ಪೂರ್ವದಲ್ಲಿ ಇದಿರೋ ಅಥವಾ ಉತ್ತರದಲ್ಲಿ ಬಾಗ್ಲಿದೆ ನಿಮ್ಮ ಮನೆ ಇದ್ದದ್ದು ನಿಮ್ಗೆ ಗೊತ್ತಿದೆಯಾ? ಈಗ ನಾನು ಇರೋದು ಬಾಡಿಗೆ ಮನೆ ಇದೆ, ಅದು ಪೂರ್ವದಿದೆ. ಅದು ಪೂರ್ವ ಇದ್ದರೆ ಮೊದಲು ಅದನ್ನ ನೀವು ಬಾಡಿಗೆ ಮನೆಯಿಂದ ಹೊರಗೆ ಹೋಗೋದು ಒಳ್ಳೆಯದು. ಎದಕ್ಕಂದ್ರೆ ಪೂರ್ವ ನಿಮಗೆ -100% ಕೊಡುವಂಥದ್ದು ಇದ್ದಾಗ ಸುಮ್ಮನೆ ನಿಮಗೆ ಒಂದು ತೊಂದರೆ ಅಲ್ಲ, ಎಲ್ಲ ತೊಂದರೆ ಬರಲಿಕ್ಕೆ ಕಾರಣವಾಗುತ್ತದು. ಅದಕ್ಕೆ ನೀವು ಸ್ವಲ್ಪ ಯಾವಾಗ ಇನ್ನು ಮುಂದೆ ಫ್ಯೂಚರ್ ನಿಮ್ಮ ಥ್ರೂಔಟ್ ಲೈಫಲ್ಲಿ ಎಂದೂ ಪೂರ್ವಕ್ಕೆ ನೀವು ಹೋಗಕ್ಕೆ ಹೋಗಬಾರ್ದು. ಇವನ್ ಉತ್ತರನೂ ಒಳ್ಳೇದಲ್ಲ, ನಿಮಗೆ ಪಶ್ಚಿಮ ಒಳ್ಳೇದು, ಅದೇ ಉತ್ತರದ ಬದಲಿ ಈಶಾನ್ಯ ಒಳ್ಳೇದು. ಸ್ವಲ್ಪ 45 ಡಿಗ್ರಿ ಟಿಲ್ಟ್ ಇತ್ತಂದ್ರೆ ಅದು ಒಳ್ಳೇದಿರುತ್ತೆ, ಇಲ್ಲ ಪಶ್ಚಿಮಕ್ಕೆ ನೀವು ಪ್ರಿಪೇರ್ ಮಾಡಿದ್ರು ಅದು ಒಳ್ಳೇದಿರುತ್ತೆ ಅದನ್ನಂತ. ಗುರುಜಿ, ಸಾಮಾನ್ಯವಾಗಿ ಇವಾಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಅದನ್ನ ಯಾವ ರೀತಿ ಕ್ಲಿಯರ್ ಮಾಡಬಹುದು? ಏನೆಲ್ಲ ವಿಧಿವಿಧಾನಗಳಿವೆ ಅದಕ್ಕೆ? ನೋಡ್ರಿ, ಈಗ ನಂದು ಸರಳ ವಾಸ್ತಲ್ಲಿ ನಾ ಏನು ಹೊಸ ತೆಗೆದಿಲ್ಲ. ಅದರಲ್ಲಿ ಎಷ್ಟು ಸರಳ ಇದೆ ಅಂತಂದ್ರೆ, ಅದು ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದ ಪದ್ಧತಿನ ನಾನು ಇದರಲ್ಲಿ ಅಳವಡಿಸಿದ್ದು. ಅದಕ್ಕೆ ಇವತ್ತು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ದೇಶ ಅತ್ಯುನ್ನತ ಸ್ಥಾನದಲ್ಲಿ ಇರೋದಂತಂದ್ರೆ ಇಂಥ ಮಟ್ಟಿನಲ್ಲಿ. ಅಂದ್ರೆ ಈ ಒಂದು ಎಲ್ಲ ವಿದ್ಯೆಗಳಿಗೆ ಮೇಲ್ಗೈ ಅಂದರೆ ನಮ್ಮ ಭಾರತ ದೇಶ, ನಿಮ್ಗೆ ಗೊತ್ತಿರಬೇಕು. ಅಂದರೆ ಇದನ್ನು ಎಷ್ಟೋ ಸಾವಿರಾರು ವರ್ಷಗಳಿಂದ ನಮ್ಮವ್ರು ಮಾಡ್ಕೊಂಬಂದಂಥದ್ದು. ನೋಡಿ, ಮೊದಲ ಅಂದರೆ ಇವತ್ತೊಂದು ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಜಾಸ್ತಿ ಆಗಲಾಗಲಿಕ್ಕೆ ಸ್ಟಾರ್ಟ್ ಆತಂತಂದಾಗ ಮೊದಲು ನಮ್ಮ ಕಾಲದಲ್ಲಿ ನಮ್ಮ ಹಿರಿಯರು ಏನು ಮಾಡ್ತಿದ್ರು, ಒಂದು ಪೂಜೆದಲ್ಲಿ ಹೂಗಳನ್ನು ತಂದು ಹಚ್ಕೊಳ್ಳೋದು, ಇಡೋದು, ಆಮೇಲೆ ಅಲ್ಲಿ ಧೂಪ ಹಚ್ಚೋದು, ಉದ್ದಿನ ಕಡ್ಡಿ ಅಗರಬತ್ತಿ ಹಚ್ಚೋದು. ಆ ಒಂದು ಏನು ಧೂಪ ಮತ್ತು ಅಗರಬತ್ತಿ ಇವೆಲ್ಲ ನೆಗೆಟಿವ್ ಎನರ್ಜಿನ ಕ್ಲಿಯರ್ ಮಾಡುವಂಥ ಪ್ರೊಸೆಸ್ಸು. ಅಷ್ಟೇ ಅಲ್ಲ, ಗಂಟೆ ಹೊಡಿತಾ ಇದ್ರು. ಆ ಗಂಟೆ ಅನ್ನೋದು ನೀವು ಗೊತ್ತಿಲ್ಲ, ನಾನು ಹುಡುಗಿದ್ದಾಗ ನಮ್ಮ ತಂದೆ ಅಂದರೆ ನಮ್ಮ ಅಜ್ಜನವರು, ನಮ್ಮ ದೊಡ್ಡ ಮನೆ ಇದೆ ಬಾಗಲಕೋಟೆಯಲ್ಲಿ, 24 ರೂಮ್ಸಿನ ಮನೆ. ಆ ಗಂಟೆಯನ್ನು ಅವ್ರು ಪ್ರತಿಯೊಂದು ಕಡೆ ಹೋಗಿ ಮೇನ್ ಮುಖ್ಯದವ್ರದವರೆಗೂ ಗಂಟೆ ಹೊಡ್ಕೊಂಡು ಬರ್ತಿದ್ರು. ಅಂದ್ರೆ ಆ ಗಂಟೆ ಹೊಡಿ ಉದ್ದೇಶ ಆ ದೇವ್ರ ಮುಂದೆ ಅಷ್ಟೇ ಹೊಡಿದಲ್ಲ, ಪ್ರತಿಯೊಂದು ಜಾಗದಲ್ಲಿ ಹೊಡೆದ್ರೆ ಆ ನೆಗೆಟಿವ್ ಎನರ್ಜಿನ ಹೊರಗೆ ಕ್ಲಿಯರ್ ಮಾಡುವಂಥದ್ದು. ಅಂತಹ ಶಕ್ತಿ ಏನಿದೆ ಗಂಟೆಯಲ್ಲಿ? ಅದು ಏನೋ ಒಂದು ಸೌಂಡ್ ಬರುತ್ತಲ್ಲ, ಸೌಂಡ್ ಇಂಪಾದ ಒಂದು ಸೌಂಡ್ ಬರುತ್ತಲ್ಲ, ಅದನ್ನು ನೆಗೆಟಿವ್ ಎನರ್ಜಿನ ಅಲ್ಲಿದ್ದ ಕ್ಲೀನ್ ಮಾಡುವಂಥದ್ದು. ಅದಕ್ಕೆ ಇವತ್ತು ದೇವಸ್ಥಾನದಲ್ಲಿ ನಮಗೆ ಶಾಂತತೆ ಯಾಕೆ ಸಿಗುತ್ತೆ, ನಮ್ಮ ಮನೆಯಲ್ಲೇ ನಮಗೆ ಶಾಂತತೆ ಇಲ್ಲ ಅನ್ನೋದಕ್ಕೆ ಕಾರಣ ಅಂದರೆ ಈ ಗಂಟೆ ಕಾರಣ, ಆ ಹೂವು ಕಾರಣ, ಅಲ್ಲಿ ನೀರು ಕಾರಣ. ಮತ್ತು ಇವತ್ತಿಗೆ ನೋಡಿ, ಹೆಣ್ಮಕ್ಳು ಹೊರಗೆ ಹೋಗ್ಬೇಕಾದಾಗ ಹೂ ಮುಡ್ಕೊಂಡು ಹೊರಗೆ ಹೋಗುವ ಅಂತ ಹೇಳುವಂಥ ಮಾತು ನಮ್ಮ ಹಿರಿಯರ್ದಿತ್ತು. ಆ ಹೂವಿನಲ್ಲಿ ಒಂದು ಏನಿದೆ ಅಂದರೆ ಧನಾತ್ಮಕ ಶಕ್ತಿಯನ್ನು ಬರಮಾಡಿಕೊಳ್ಳುವಂಥ ಶಕ್ತಿ ಆ ಹೂವಿನಲ್ಲಿತ್ತು. ಅದಕ್ಕೆ ಆ ಹೆಣ್ಮಗಳು ಏನೊಂದು ಹೂವು ಹಾಕೊಂಡು ಹೋಗ್ತಿದ್ದಾರಲ್ಲ, ಆ ಒಂದು ಸರೌಂಡಿಂಗ್ ಐತಲ್ಲ, ಸಿ ಈಸ್ ಹ್ಯಾವಿಂಗ್ ಮೋರ್ ಆ್ಯಂಡ್ ಮೋರ್ ಪಾಸಿಟಿವ್ ಎನರ್ಜಿ. ಆ ಒಂದು ಅಟ್ರಾಕ್ಷನ್ ಅಂತಾರಲ್ಲ, ಮಂದಿನ ಅಟ್ರಾಕ್ಷನ್ ಮಾಡುವಂಥ ಒಂದು ಪವರ್ ಆ ಹೂವಿನಲ್ಲಿ ಇರ್ತಿತ್ತು. ಅದಕ್ಕೆ ನಮ್ಮ ಹಿರಿಯರು ಅವಾಗ ಇದು ಮಾಡ್ತಾಯಿದ್ರು. ಇವತ್ತಿನ ಫ್ಯಾಷನ್ ಯುಗದಲ್ಲಿ ಹೂ ಎಲ್ಲಿದೆ ಅಂದ್ರೆ ಗೊತ್ತಿಲ್ಲ ಅಂತ ಮಟ್ಟಿಗೆ ಹೋಗಾಕತ್ತೀವಿ ನಾವು. ಅದಕ್ಕೆ ನಾ ಇವತ್ತು ಅವರು ಹಿರಿಯರು ಟೆನ್ಸ್ ಅನ್ನುವಂಥ ವರ್ಡ್ಸ್ ಗೊತ್ತಿರಲಿಲ್ಲ ಒಂದು 40-50 ವರ್ಷದಿಂದ. ಇವತ್ತು ಒಂದು ಸಣ್ಣ ಮಗು, ಒಂದು 10 ವರ್ಷದ ಮಗು ಬೆಳಗಾತಂತಂದ್ರೆ, ಇಲ್ಲ ನನಗೆ ಭಾಳ ಟೆನ್ಸ್ ಐತಿ, ನಂದು ಎಕ್ಸಾಮ್ ಟೆನ್ಸ್ ಐತಿ ಅಂತ ಅನ್ನುವಂಥ ವರ್ಡ್ಸ್ ಸ್ಟಾರ್ಟ್ ಆಯ್ತು. ಇದಕ್ಕೆ ಮತ್ತೆ ಬೇರೆ ಅದಲ್ಲ, ನೀವೇನು ಕೇಳ್ತಾ ಇದ್ರಲ್ಲ, ಆ ನೆಗೆಟಿವ್ ಇಫೆಕ್ಟ್ದಿಂದ, ಡೇ ಟು ಡೇ ನೆಗೆಟಿವ್ ಇಫೆಕ್ಟ್ದಿಂದನ, ಆ ನೆಗೆಟಿವ್ ಎನರ್ಜಿಯಿಂದನ ಮನುಷ್ಯ ಈ ಟೆನ್ಸು, ಹೆಲ್ತಲ್ಲಿ ಪ್ರಾಬ್ಲಮ್ಮು ಡಿಸ್ಟರ್ಬ್ ಆಗಲಿಕ್ಕೆ ಕಾರಣ ಅಂದರೆ ಇದೇ ನೆಗೆಟಿವ್ ಎನರ್ಜಿ. ಓಕೆ, ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಸರಳ ವಾಸ್ತುವಿನ ಸೇವೆಯನ್ನು ನೀವು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ, 9444886755. ಒಂದು ವೇಳೆ ಇಂಟರ್ನೆಟ್ನಲ್ಲಿ ಈ ಸೌಲಭ್ಯ ಪಡಿಬೇಕು ಅಂದರೆ www.saralvastu.com ಇಲ್ಲಿಗೆ ಹೋಗಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಯಾವ ದಿಕ್ಕು ಶುಭ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.